ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋನಲ್ಲಿ WCD ದಕ್ಷಿಣ ಕನ್ನಡ ನೇಮಕಾತಿ ಬಗ್ಗೆ ತಿಳ್ಕೊಳ್ಳೋಣ. WCD ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಈ ಒಂದು ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2025ರ 277 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯ ಹುದ್ದೆಗಳ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಹುದ್ದೆಗೆ ಯಾವ ರೀತಿ ನಾವು ಅರ್ಜಿ ಹಾಕಬೇಕು, ಇದರ ವಿವರಗಳೇನು, ಇದರ ಅರ್ಹತೆಗಳೇನು ಅನ್ನೋದನ್ನು ಪ್ರತಿಯೊಂದು ವಿವರವಾಗಿ ತಿಳಿತಾ ಹೋಗೋಣ. ಮೊದಲನೆಯದಾಗಿ WCD ದಕ್ಷಿಣ ಕನ್ನಡ ಹುದ್ದೆಯ ಅಧಿಸೂಚನೆ ಏನಪ್ಪ ಅಂದರೆ, ಈ ಒಂದು ಸಂಸ್ಥೆ ಹೆಸರು ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಕ್ಷಿಣ ಕನ್ನಡ WCD. ಒಟ್ಟು ಇರುವ ಹುದ್ದೆಗಳು 277. ನಿಮ್ಮ ಈ ಒಂದು ಉದ್ಯೋಗದ ಸ್ಥಳ ದಕ್ಷಿಣ ಕನ್ನಡ. ಉದ್ಯೋಗದ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಒಂದು ಹೆಸರು. ಸಂಬಳ WCD ಯಾವ ರೀತಿ ಅವರ ಒಂದು ರೂಲ್ಸ್ ಪ್ರಕಾರ, ಮಾನದಂಡ ಪ್ರಕಾರ ಏನಿದ್ರು ಅದ್ರ ಪ್ರಕಾರ ನಿಮಗೆ ಸಂಬಳ ಸಿಗುತ್ತಾ ಹೋಗುತ್ತೆ. ಒಟ್ಟಾಗಿ ಹೇಳ್ಬೇಕಂದ್ರೆ 277 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ದಕ್ಷಿಣ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಸೆಪ್ಟೆಂಬರ್ 2025ರ ಅಧಿಕೃತ ಅಧಿಸೂಚನೆ ಮೂಲಕ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ದಕ್ಷಿಣ ಕನ್ನಡ ಕರ್ನಾಟಕ ಸರ್ಕಾರದ ವೃತ್ತಿಯನ್ನು ಹುಡುಕುತ್ತಿರುವ ಉದ್ಯೋಗಾಕಾಂಕ್ಷಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ನಂತರ ಈ ಒಂದು ದಕ್ಷಿಣ ಕನ್ನಡ WCD ಹುದ್ದೆಯ ಮತ್ತು ಅರ್ಹತೆಗಳ ವಿವರ ಏನೆಂದರೆ, ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಿರ್ವಹಿಸಲು ಇರುವಂತಹ ಒಂದು ಒಟ್ಟು ಪೋಸ್ಟ್ಗಳು 56. ಅದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆ SSLC ಮತ್ತು PUC ಮುಗಿದಿರಬೇಕು. ನಂತರ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಲು 221 ಹುದ್ದೆಗಳು ಕಾಲ್ಫರ್ ಆಗಿದೆ. ಅದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆ SLC. ಇದಕ್ಕೆ ಇರುವಂತಹ ವಯೋಮಿತಿ ಏನಂದರೆ 19ರಿಂದ 35 ವರ್ಷಗಳ ಒಂದು ವಯಸ್ಸಿನ ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ, ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು. 19ರಿಂದ 35 ವರ್ಷದ ವಯಸ್ಸಿನವರು. ಮತ್ತು PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ಒಂದು ಸಡಿಲಿಕೆಯನ್ನು ನೀಡಲಾಗಿದೆ. ನಂತರ ಪ್ರಮುಖ ದಿನಾಂಕಗಳು. ಈ ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 2/9 ಸೆಪ್ಟೆಂಬರ್ 2025 ಆದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇರುವುದು 10 ಅಕ್ಟೋಬರ್. ಬರುವ ಅಕ್ಟೋಬರ್ 10 ಲಾಸ್ಟ್ ಡೇಟ್ ಆಗಿದೆ. ಅದರ ಒಳಗೆ ಏನು ಮಾಡಬೇಕಾಗಿದೆ, ನೀವು ನಿಮ್ಮ ಅಪ್ಲಿಕೇಶನ್ನ ಹಾಕಬೇಕು. ಈ ಒಂದು ದಕ್ಷಿಣ ಕನ್ನಡ ನೇಮಕಾತಿ 2025ಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ, ಈ ಒಂದು ಅಂಗನವಾಡಿಯ ಒಂದು ಹುದ್ದೆಗೆ ಯಾವ ರೀತಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅದಕ್ಕೆ ಇರುವಂತಹ ಪ್ರಮುಖ ಲಿಂಕ್ಗಳು ಯಾವುವು, ಆನ್ಲೈನ್ ಅಪ್ಲಿಕೇಶನ್ನ ನಾವು ಹಾಕೋದಕ್ಕಿರುವಂತಹ ಪ್ರಮುಖ ಲಿಂಕ್ ಏನೇನು ಅನ್ನೋದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಪ್ರತಿಯೊಬ್ಬರೂ ಸಹ ಡಿಸ್ಕ್ರಿಪ್ಷನ್ನಲ್ಲಿ ಕರೆಕ್ಟಾಗಿ ಓದಿಕೊಂಡು ಲಿಂಕ್ನ ಮೂಲಕ ಅಪ್ಲೈಯನ್ನು ಮಾಡಿ. ಇದೇ ರೀತಿಯಾದಂತಹ ಜಾಬ್ ಅಪ್ಡೇಟ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.